ಪ್ರತಿದಿನ ಸಾವಿರಾರು ಜನ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಯಾರಿಗೋ ಮನೆ ಸೇರುವ ಆತುರ, ಇನ್ಯಾರಿಗೋ ಕೆಲಸದ ಟೆನ್ಷನ್, ಮತ್ತಿನ್ಯಾರಿಗೋ ಹೊಸ ಜಾಗ ನೋಡುವಂತಹ ಖುಷಿ. ಆದರೆ ಈ ಪ್ರಯಾಣದಲ್ಲಿ ನಮ್ಮ ಕಣ್ಣಿಗೆ ಕಾಣದೆ ಹೋಗೋ ಕೆಲವು ಜೀವಿಗಳ ಪ್ರಯಾಣ ಹೇಗಿರುತ್ತದೆ ಅಂತ ನಾವು ಎಂದಾದರೂ ಯೋಚಿಸಿದ್ದೀವಾ? ನಾನು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದೆ. ಅಲ್ಲಿ ಒಂದು ನಾಯಿ ಕಾಣಿಸ್ತಾ. ಅದು ಯಾರನ್ನೂ ಕಾಯ್ತಾ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ರೈಲು ಮುಂದೆ ಹೋಯಿತು, ನಾಯಿ ಹಿಂದೆ ಹೋಯಿತು. ಆ ಕ್ಷಣದಲ್ಲಿ ನನಗೆ ಒಂದು ಪ್ರಶ್ನೆ ಬಂತು, ಅದು ಯಾರನ್ನ ಕಾಯ್ತಾ ಇತ್ತು? ಬಹುಶಃ ಒಮ್ಮೆ ಯಾರೋ ಅದಕ್ಕೆ ಊಟ ಕೊಟ್ಟಿರಬಹುದಲ್ಲವೇ? ಅಥವಾ ಯಾರೋ ಅದರ ತಲೆಯ ಮೇಲೆ ಕೈ ಇಟ್ಟಿರಬಹುದೇ? ಏನು ಬಾ ಅಂತ ಪ್ರೀತಿಯಿಂದ ಕರೆದು ಮಾತನಾಡಿಸಿರಬಹುದೇ? ಆ ಒಂದು ಪ್ರೀತಿಯ ನೆನಪಲ್ಲೇ ನಂಬಿಕೊಂಡು ಪ್ರತಿದಿನ ಅದೇ ಜಾಗ ಕಾಯ್ತಿರಬಹುದಿತ್ತಲ್ಲವೇ? ಮೋಸ್ಟ್ಲಿ ಇರಬಹುದು. ಹಾಗೆ ರೈಲು ಮುಂದೇನೂ ಹೋಯಿತು. ಆದರೆ ಆ ನಾಯಿಯ ಚಿತ್ರ ಮಾತ್ರ ನನ್ನ ಮನಸ್ಸಿನಿಂದ ಹೋಗಲಿಲ್ಲ. ಆ ದಿನ ಒಂದು ವಿಷಯ ಅರ್ಥವಾಯಿತು. ನಾವು ನಮ್ಮ ಜೀವನದಲ್ಲಿ ಎಷ್ಟು ದೂರ ಪ್ರಯಾಣ ಮಾಡಿದ್ದರೂ ಒಂದು ಹಸಿದ ಜೀವಿಗೆ ಕೊಟ್ಟಂತಹ ತುತ್ತು ಅದಕ್ಕೆ ಇಡೀ ಪ್ರಪಂಚವಾಗಬಹುದಿತ್ತು. ಇನ್ನು ನಮ್ಮ ಪ್ರಯಾಣದಲ್ಲಿ ಕೆಲವು ಜೀವಿಗಳು ಕೆಲವು ನಿಮಿಷಗಳು ಮಾತ್ರ ಕಾಣಿಸಬಹುದು. ಮುಂದಿನ ಸಲ ನೀವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಕಿಟಕಿಯಾಚೆ ಜಮೀನು, ಮನೆ, ಮರ, ಬೆಟ್ಟ ನೋಡಬೇಡಿ. ಒಂದು ಜೀವ ನಿಮ್ಮನ್ನು ಕಾಯ್ತಾ ಇರಬಹುದು. ಅದಕ್ಕೆ ನಿಮ್ಮಿಂದ ದೊಡ್ಡ ಸಹಾಯ ಬೇಕಾಗಿಲ್ಲ. ಒಂದು ತುತ್ತು ಊಟ, ಇಲ್ಲ ಒಂದು ಬಾಟಲಿ ನೀರು, ಅಥವಾ ಅದನ್ನು ನೋಯಿಸದೇ ಇರುವ ಮನಸ್ಸು ಸಾಕು. ನಾವು ಪ್ರಯಾಣ ಮುಗಿದ ಮೇಲೆ ನಾವು ಮನೆ ಸೇರುತ್ತೇವೆ. ಆದರೆ ಮಾತಿಲ್ಲದ ಆ ಜೀವಿಗಳಿಗೆ ಮನೆ ಅನ್ನೋದೇ ಇಲ್ಲ. ಆದ್ದರಿಂದ ಮಾತಿಲ್ಲದ ಜೀವಿಗಳಿಗೆ ನಮ್ಮ ಧ್ವನಿಯಾಗೋಣ.